2 ದಿನ ಆಯ್ತು ನಂಗೆ ರಾಶಿನೂ ಶಂಕರ್ ನೆನಪಾಗ್ತಾ ಇದ್ದ. ಭುವನಂ ಗಗನಂ ಸಕಲಂ ಶರಣಂ. ಯಾವ ನಮ್ನಿ ಗಟ್ಟಿ ನೀದಾರುವ ನೀನು ಊಟದ ಟೈಮಿಗೆ ಹಿಂಗಿದ್ದೆಲ್ಲ ತಿನ್ಕ ಕಡೆಗೆ ಅದು ಬೇಡ ಇದು ಬೇಡ ಅದು ಸೇರ್ತಿಲ್ಲ ಇದು ಸೇರ್ತಿಲ್ಲ ಆಗ್ತು. 3 ಹೊತ್ತು ಅಡುಗೆ ಮಾಡು, ಊಟ ಮಾಡು, ಇದೇ ತಪ್ಪ ಜೀವನದಲ್ಲಿ. ಬೇರೆ ಎಂತ ಮಾಡೋದೇ ಇಲ್ಲ ಸಾಧನೆನ. 2 ಗಂಟೆ ಆದ ಕೂಡ ಗೊತ್ತಾಗ್ತದೆ ಎಲ್ಲದು ಡೈಲಾಗ್ ಎಲ್ಲವ 2 ಗಂಟೆ ಆಗವು. ಈಗೆಲ್ಲ 1 ಗಂಟೆಗೆ ಎಲ್ಲರೂ ಹಿಂಗೆ ಡೈಲಾಗ್ ಹೊಡಿತು. ಅಲ್ಲ, ನಾನು ಹೇಳ್ತಾ ಇಪ್ಪದು ಬರೀ ಊಟದ ಬಗ್ಗೆ ಯೋಚನೆ ಮಾಡೋದು ಬೇಡ, ಆಸ್ರಿಗೆ ಸಂಜೆ ತಿಂಡಿ ಹಂಗಿದ್ದು ಸ್ವಲ್ಪ ಯೋಚನೆ ಮಾಡೋಣ. ಅಳಿ ನೀವು ಊಟ ಮಾಡ್ದೆ ಸೀದಾ ಸ್ನ್ಯಾಕ್ಸಿಗೆ ನಡೆದು. ಹೌದು, ಮಗಂಗೆ ಶಾಲೆ ಡಬ್ಬಕ್ಕೆ ತಿಂಡಿ ಹಾಕಕ್ಕಾರ ಬೆಳಗ್ಗೆ ಅಳು ಬತ್ತು ಅತ್ತದಿ ನಾನು ಎಂತ ಹಾಕದು ಅವಳಿ. ಈಗ ಎಂತ ಹಾಕೋ ಅವಳಿ ಹಂಗಾರೆ? 2 ದಿನ ಆಯ್ತು ನಂಗೆ ರಾಶಿನೂ ಶಂಕರ್ ನೆನಪಾಗ್ತಾ ಇದ್ದ. ಶಂಕರ? ಹೌದು, ಚೈಲ್ಡ್ಹುಡ್ ಬಾಯ್ ಫ್ರೆಂಡು. ಅಮ್ಮ ಯಾವಾಗ್ಲೂ ತಂದಿಟ್ಕತಿತ್ತು ಅವನ ಮನೆಯಲ್ಲಿ. ಮತ್ತೆ ಹೌದು, ಅವ್ನು ನಾವು ಯಾವಾಗೋ ಒಂದ್ ಸಂತಿಗೆ ಇದ್ದಾಗ್ತಿತ್ತು, ನೆನಪಿಲ್ಲ. ಅವಂಗೆ ಅವ ಅಮ್ಮಂಗೆ ನಂಗೆ ನಿಂಗೆ ಎಲ್ಲರಿಗೂ ಒಬ್ಬನೇ ಬಾಯ್ ಫ್ರೆಂಡ್, ಒಬ್ಬನೇ ಬಾಯ್ ಫ್ರೆಂಡ್ ಆಗಿದ್ದ. ಅಪ್ಪಂಗ ಅದು ಗೊತ್ತಿಲ್ಲ, ಅಪ್ಪಂಗ ಗೊತ್ತಿಲ್ಲ, ಅಪ್ಪಂಗೂ ಬಾಯ್ ಫ್ರೆಂಡ್ ಆಗಿದ್ದ. ಹೌದು, ಅಮ್ಮಂದೆ ಹೋದಾಗೆಲ್ಲ ಹುಡುಕ್ತಿದ್ದ ಶಂಕರ್ನ. ಹಂಗಾಗಿ ಶಂಕರ್ ಯಾವಾಗ್ಲೂ ಮೇಲೆ ಇದು ಎಂತದು ಮಂಚದ ಕೆಳಗೆ ಕಡಿಗೆ ನಾಗಂಟಿಗೆ ಹಲ್ಗೆ ಮೇಲೆ ಎಲ್ಲ ಶಂಕರ್ ಇರ್ತಿದ್ದ. ಈಗ ಎಂತ ಅವ್ನ ಮನೆಗ್ ಕರ್ಸನೆ ಎಂತದು ಅಡುಗೆ ಮಾಡ್ದೆ ಶಂಕರ್ನೇ ಮಾಡ್ಕೊಂಡು ಶಂಕರ ಸೀದಾ ಶಂಕರ್ನ ಮಾಡ್ಬಿಡೋಣ ಅಡುಗೆ. ನಾನು ಶಂಕರ್ನ ಎಕ್ಸ್ಪರ್ಟ್ ಅಲ್ಲ, ಶಂಕರ್ನ ಎಕ್ಸ್ಪರ್ಟ್ ನೀನು. ಇವತ್ತು ನಾನು ಹಿಂಗೆ ಹೆಲ್ಪ್ ಮಾಡ್ತೀನಿ, ಅಡುಗೆ ಮಾಡು. ಅದು ಶಾಲೆಯಲ್ಲಿ ಹಿಂಗೆ ಕೇಳೋದಲ್ಲ, ನಾವಿವತ್ತು ಶಂಕರ್ನ ಮಾಡುವ ಇವಳೆ ಮಾಡುವ ಇವತ್ತು. ನಂಗೆ ಅರ್ಧಂಬರ್ಧ ಬರ್ತದೆ, ನಿಂಗೂ ಬರ್ತದೆ, ನಂಗೂ ಅರ್ಧಂಬರ್ಧ ಬರ್ತದೆ. ಇಬ್ರು ಸೇರಿ ಪೂರಾ ಮಾಡುವ, ಇಬ್ರು ಸೇರಿ ಎಕ್ಸ್ಪೆರಿಮೆಂಟ್ ಮಾಡುವ. ಆಮೇಲೆ ತಿನ್ನೂಕಾಗ್ತದೆ. ಹೆಚ್ಚು ಕಮ್ಮಿ ಯಾರು ಅಮ್ಮಂಗ್ ಫೋನ್ ಮಾಡ್ರೆ ಐತೆ, ಹಚ್ರಾಯ್ತು ಫೋನ್ ಹಚ್ರಾಯ್ತು, ಮತ್ತೆ ತಿನ್ನೂಕಾಗ್ತದೆ. ನಾವೇ ಮಾಡ್ಕೊಂಡಿದ್ದಲ್ಲ. ಮಕ್ಳ ಹತ್ರ ಹೇಳುವ ಚಲೋ ಆಗುಂಟು ನಾವು ಮಾಡಿದ್ದು, ತಿನ್ನಿ ಹಿಂಗೆ ಇರೋದು ಶಂಕರ ಹೇಳುವ. ಈಗ ನಾನು ಶಂಕರ್ ಪುಳಿ ಮಾಡೋಕ್ ತಯಾರಿ ಮಾಡ್ಕೊಂಡೇನೆ. ಫಸ್ಟಿಗೆ ಈ ಸಕ್ಕರೆನ ಒಂಚೂರು ಹುಡಿ ಮಾಡ್ಕೊಳುವ. 1 ಕಪ್ ಸಕ್ಕರೆ ತಗೊಂಡೇನೆ. ಅದ್ರ ಸಂತಿಗೆ ಇದೆ ಇಷ್ಟು ಯಾಲಕ್ಕಿ. ಈ ಯಾಲಕ್ಕಿ ಮತ್ತೆ ಸಕ್ಕರೆನ ಯಾಲಕ್ಕಿ ಅಂತರು, ಅದಕ್ಕೆ ಯಾಲಕ್ಕಿ ಅನ್ನೋದಿಲ್ಲ ಮತ್ತೆ ಎಂತ ಅಂತರು, ಯಾಲಕ್ಕಿ ಅಂತರು. ನಂಗೆ ನಿಗೆ ಆಡಿಸ್ಬೇಡ ಮರೈತಿ, ನಾನು ಮಾಡ್ಕತ್ತೆ. ಈಗ ನೋಡು, ಇದೆರಡು ಒಟ್ಟಿಗೆ ತಕ ಬಂದಿಲ್ಲಿ. ಗಂಟೆಲ್ಲ ಇಲ್ಲದೆ ಹೋದಂಗೆ ಚಂದ ಮಾಡಿ ಅವ್ರನ್ನ ಕಲ್ಸ್ಕೋಬೇಕು. ಅಷ್ಟಾದ್ಮೇಲೆ ಇದೆ ಸಕ್ಕರೆ ಮತ್ತೆ ಬೀಸಿ ಇದು ಮಾಡ್ಕೊಂಡಿದ್ದು, ಪುಡಿ ಮಾಡ್ಕೊಂಡಿದ್ದು ಯಾಲಕ್ಕಿ ಹುಡಿ, ಅದೆರಡನ್ನೂ ನಿಂಗೆ ಸಿಹಿ ಎಷ್ಟು ಬೇಕು ಅಷ್ಟು ಅಂದಾಜಿಗೆ ಹಾಕಬೇಕು. ನಾವು ಸಿಹಿ ತಿನ್ನೋದು ಕಡಿಮೆನಲ್ಲೇ, ಹಂಗಾಗಿ ಜಾಸ್ತಿ ಬೇಡ ಮಾಡಿದೆ ನಾನು. ಇದು 1 ಕಪ್ ಸಕ್ಕರೆ ತಗೊಂಡಿದ್ದೆ ನಾನು. ಇದು 2 ಕಪ್ ಹಿಟ್ಟಿರುವುದಕ್ಕೆ 1 ಕಪ್ ಸಕ್ಕರೆ ತಗೊಂಡು ಪುಡಿ ಮಾಡ್ಕೊಂಡಿದ್ದೆ ಯಾಲಕ್ಕಿ ಸಂತಿಗೆ. ಅರೆ ಹಿಂಗೆಲ್ಲ ಮಾತಾಡೋದು ಬಿಟ್ಟು ಯಾವ ಕಾಲ ಇತ್ತು ಅಲ್ಲ. ಶಿರ್ಸಿಗೆ ಹೋದ್ರೆ ಈ ಭಾಷೆ ಬರ್ತದೆ ಪಟಕ್ನೆಯ. ಹೌದು, ಶಾಲೆಯಲ್ಲಂತೂ ಇದೇ ಮಾತಾಡೋದಾಗಿತ್ತು ಅವಾಗ. ಈಗ ಇದಿಷ್ಟು ಮಿಕ್ಸ್ ಆಯ್ತಲ್ಲೇ, ಚಲೋ ಮಿಕ್ಸ್ ಆಗದಿಯಾ ನೋಡು ನೀನು. ಅಡ್ಡಿಲ್ಲ, ಸುಮಾರಿ ನೀ ಮಾಡ್ದಂಗೆ ಆಗ್ಲಿಲ್ಲಲ್ಲ. ಈಗ ಇದಕ್ಕೆ ಹಾಲು, ಬಿಸಿ ಬಿಸಿ ಹಾಲು, ಇದನ್ನ ಕೈ ಸುಟ್ಕೊಳ್ಳೋಕಲ್ಲೇ ಮರೈತಿ. ಶಂಕರ ಪುಳಿ ಶಂಕರನ ಸುಡಕ್ ಬೇಕು ಹಾಲು. ನೀರಲ್ಲಿ ಕಲಸೋದಿದ್ರೆ ನೀರಲ್ಲೂ ಕಲಸ್ಲಿಕ್ಕೆ ಅಡ್ಡಿಲ್ಲ, ಹಾಲಿದ್ದಾಗ ಹಾಲಲ್ಲಿ ಕಲಸ್ಲಿಕ್ಕೆ ಅಡ್ಡಿಲ್ಲ. ಹಾಕಿ ಹಿಂಗ ಮಾಡಿ ಚಂದ ಮಾಡಿ ಬಿಸಿ ಉಂಟೆ. ನನ್ನ ಮರ್ಯಾದೆ ಉಳ್ಸೋಕೆ ಹಿಟ್ಟು ಚಲೋ ಬಂದದಿಯೇ. ಈಗ ನೋಡು, ಹಿಂಗೆ ಹದ ಬರ್ಬೇಕಿದು. ಇವ ಶಂಕರ್ ಸರಿ ಆಗ್ಲಿಲ್ಲ ಅಂದ್ರೆ ನಾ ಇಡೀ ಜಗತ್ತಿಗೆಲ್ಲ ಸಾರ್ತೆ. ಇವತ್ತು ಶಂಕರ್ ಸರಿ ಆದರ್ತು ನಾ ಬಿಡುವುದಿಲ್ಲ. ನೋಡು, ಹಿಟ್ಟು ಈ ಹದ ಬರಬೇಕು. ಇದೆ ಟಿವಿಗೆಲ್ಲ ತೋರಿಸ್ತಾರಲ್ಲ, ಹಿಂಗೆ ಒತ್ತದ ಕೂಡ ಹಿಂಗೆ ಹೋಗ್ಬೇಕು. ನೋಡು, ಗೊತ್ತಾದಿಯಾ? ಗೊತ್ತಾದೆ. ಇಷ್ಟು ಬಂದ್ರೆ ಆಯ್ತು. ಅದು ಬರೀ ಹಿಟ್ಟು ಹೋಗುದಾರ ರುಚಿನೂ ಆಗ್ತದೆ ಇಲ್ವಾ ನೋಡಬೇಕು. ತಿನ್ ನೋಡೆ. 5 ಸ್ಟಾರ್ ಹೋಟೆಲಾಗೆ ದೊಡ್ಡ ಅಡುಗೆ ಮಾಡೋಕಿರ್ಬೇಕಾಗಿತ್ತು ನಾನು. ನೀನು ಇಲ್ಲಿ ಏನಿನ ಸಂದಿಗೆ ಶಂಕರ ಪೊಳೆ ಮಾಡ್ಕೊಂಡು ನಿಂತ್ಕೊಂಡೆ ನಾನು. ನೀನು? ಹೌದು, ನಾನೇ. ಈಗ ರೆಡಿ ಆಗದೆ. ಇದೆ. ಅದನ್ನ ಹಂಗೆ ಉಂಡೆ ಮಾಡ್ಕೊಂಡು ಇಡ್ಬೇಕಾ, ಡೈರೆಕ್ಟ್ ಮಾಡ್ಲಿಕ್ಕೆ ಅಡ್ಡಿಲ್ವಾ? ಹಿಂಗ್ ಪುರುಷತ್ತಿದ್ರೆ ಇಡ್ಲಿಕ್ಕೆ ಅಡ್ಡಿಲ್ಲ, ಪುರುಷತ್ತಿಲ್ಲ ಅಂದ್ರೆ ಸೀದಾ ತಗೊಂಡ್ ಬಂಡಿಗೆ ಹಾರ್ಲಿಕ್ಕೆ ಅಡ್ಡಿಲ್ಲ. ಈಗ ನಮ್ಮ ಹತ್ರ ಪುರುಷತ್ ಉಂಟು. ಪುರುಷತ್ತಿಲ್ಲ, ನನ್ ಮಗ ಬರ್ಲಿಕ್ಕೆ ಟೈಮ್ ಆಯ್ತು ನೋಡು ಅಲ್ಲಿ.
ಒಂದೂವರೆಗೆ ಬರ್ತಾವ. ಹಂಗಾರೆ ಬೇಗ ಬೇಗ ಮಾಡುವ. ಅವ್ ಬಂದ್ಮೇಲೆ ಕಡೆ ಬಂಡಿಗೆ ಹೋಗೋದ್ರೊಳಗೆ ಎಲ್ಲ ಖಾಲಿ ಆಗ್ತದೆ. ಹಾ, ಅವ್ ಬಂದ್ಮೇಲೆ ಆತಂಕವಾದಿ, ಅವನು ಎಂತ ಮಾಡ್ಲಿಕ್ಕೂ ಕೊಡೋದಿಲ್ಲ. ಅದಕ್ಕೆ ಬೇಗ ಬೇಗ ಮುಗಿಸ್ಕೊಳ್ಳುವ ನಾವು. ಈಗ ಜುಗಾಡ್ ಮಾಡ್ಬೇಕಾಯ್ತಲ್ಲೇ. ಎಂತ ಕಿವಳೆ ಎಂತ ಆಯ್ತು ಈಗ? ಈಗ ನಮ್ಮ ಹತ್ರ ಅದು ಶಂಕರ್ನ ಕಟ್ ಮಾಡೋಕೆ ಅಂತೂ ಇಲ್ಲ. ಶಂಕರ್ನ ಇದ್ರಲ್ಲೇ ಕಟ್ ಮಾಡ್ಬೇಕು ಈಗ. ನೋಡ್ರೆ ಅದ್ರಕತ್ತದ ಶಂಕರ್ ಓಡೇ ಹೊತ್ತಾ. ಮತ್ತೆ ಶಂಕರ್ ಓಡೋದ್ರೆ ಹಿಡಿಯುವ, ನೋಡುವ ಇದ್ರಲ್ಲಿ ಬರ್ತದೆ ಹೇಳಿ. ಹಾ, ಅದೇ ಓಡ್ತಾ ಶಂಕರ. ಮತ್ತೆ ಸುಮ್ಮನೆ ಹೇಳ್ದೆ ನಾನು, ಅದು ಇದ್ರೆ ಚಲೋ ಆಗ್ತದೆ ಅಂತ ಹೇಳ್ತ್ರ. ಅದಕ್ಕೆ ಅಂತ ಇರ್ತದಿಯಲ್ಲೇ, ನಂಗೂ ಮರ್ತೋಗದೆ. ಅದೊಂದು ತಂದಿಟ್ಕೋಬೇಕಾಯ್ತಲ್ಲ ಮರೈತಿ. ಇವತ್ತು ನಾವು ಹಿಟ್ಟಾದ್ರೊಳಾದ್ರೆ ತಂದ್ಕೊಳುವ. ಇವತ್ತು ಚೆನ್ನಾಗಾಯ್ತು ಅಂದ್ರೆ ತಂದ್ಕೊಳುವ. ಪದೇ ಪದೇ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ. ಹಂಗಡ್ಡಿಲ್ಲೇ ನೋಡು ಎಷ್ಟು ಚಂದ ಬಂದದೆ ಹೇಳಿ. ಅದಿದ್ರೆ ಇನ್ನೂ ಈಸಿ ಆಗ್ತದೆ. ಹಿಟ್ಟು ಹೆಂಗಾಗದೆ ನೋಡೆ, ಚಟ 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 ಅಂತದೆ. ಅದು ಎಂತ ಬಿಟ್ರು ಎಣ್ಣೆಲ್ ಬಿಟ್ಕೊಳ್ಳೆ ಚಟ ಚಟನೆ ಅಂತದೆ. ತಂಗಿನ ಹೊಗಳುದಿಲ್ಲ ಅಲ್ಲ. ತಂಗಿಳ ಎಂತ ಹೊಗಳುದು? ತಂಗಿ ಚಲೋ ಮಾಡಿದ್ರು ಹೊಗಳುದು. ನೋಡಿ ತಿನ್ಕೊಂಡು ಮತ್ತೆ ನಾಳೆ ಮಾಡ್ಕೊಡು. ಹಾ, ಹೇಳಿ ನಿನ್ ಬಾಯಲ್ಲಿ ಬರ್ದೇ ಇದ್ರೆ. ಇದು ಎಣ್ಣೆ ಇದಾಯ್ತು, ಶಂಕರ ಜಾಸ್ತಿ ಅದ. ಉಬ್ಬುತ್ತಾ ಉಂಟಲ್ಲ, ಉಬ್ಬುತ್ತಾ ಉಂಟಲ್ಲ ಶಂಕರ. ನೋಡು ಹೆಂಗ್ ಉಬ್ಬುತ್ತಾ ಇದೆ ಹೇಳಿ, ಹೆಂಗ್ ಉಬ್ಬುತ್ತಾ ಇದೆ ಶಂಕರ. ನೋಡು ನಮ್ದು ಹಿಟ್ಟು ಕಲಿಸ್ದವ್ರು ಯಾರೇ? ಬಿಟ್ಟವ್ರು ಯಾರೇ? ಎಣ್ಣೆಲ್ ಬಿಟ್ಟವ್ರದ್ದು ಅದು ಕರಾಮತ್ತು. ನಮಗೂ ಬರ್ತದೆ ಹೇಳಾಯ್ತು ಇದೆಲ್ಲ ಮಾಡ್ಲಿಕ್ಕೆ. ಮತ್ತೆ ಇಲ್ಲ, ಗೀತಮ್ಮ ಮೀಸೆ ತಿರುಗಿಸ್ತಿತ್ತು, ತಾನೊಂದೇ ಮಾಡೋದು ಅವಳಿ. ಪಾಪ ಗೀತಾ ಹೇಳ್ಕೊಟ್ಟದೆ ಎಲ್ಲ ನಮ್ಗೆ. ಅದು ಈಗೂ ಹೇಳ್ತದೆ, ಎಲ್ಲ ಹಳೆ ಕಜ್ಜಾಯ ಕಲ್ತ್ಕಳಿ ನಾನು ಇಲ್ದೆ ಹೋದಾಗ ನೀವು ಮಾಡೋದ್ ಬೇಕಾಗ್ತದೆ ಹೇಳಿ. ನನಗೆ ಅದಿರೋ ತನಕ ನಾವಿರ್ತರ ಇಲ್ಲ ಹೇಳಿ ಡೌಟ್ ಆಗ್ತದೆ. ಅದೇ ಗಟ್ಟಿ ಹೌದಲ್ಲ? ನೀ ಅಂತ ಹೇಳ್ತಿ ಅದ್ರ ಬಗ್ಗೆ? ಅವಳು ನಾನು ಅದೇ ಹೇಳ್ತಾ ಇದ್ದೆ, ನನ್ನ ಮಗನ ಮದುವೆ ಎಲ್ಲ ಸರಿ ಮಾಡೋಳಿ. ನಾ ಇರ್ತನೇ ಇಲ್ವ? ಅದಂತೂ ಇರ್ತದೆ ಹೇಳಿ. ನಾ 5ನೇ ಕ್ಲಾಸಿಂದ ಇರುವಾಗಿಂದವ ಅದಕ್ಕೆ ಬರೀ ಹುಷಾರಿಲ್ಲುವುದಿಲ್ಲಾಗಿತ್ತು. ಪ್ರತಿ ಸಲ ಹುಷಾರಿಲ್ದಿದ್ದಾಗ ಹೇಳ್ತಿತ್ತದು ನನ್ನ ಕರೆದು, ಅಮ್ಮನ ತಂಗಿನ ಮತ್ತು ಅಪ್ಪನ ಚಲೋ ನೋಡ್ಕಾಯ್ತು ಹೇಳಿ. ಅಲ್ಲ, ನಿಂಗೆ ಅದ್ ನೆನ್ಪದೆ ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ಬಂದಿದ್ದು. ನಾವಿನ್ನೂ ಸಣ್ಣವರು, ನಮ್ಗೆ ಹಾರ್ಟ್ ಇರ್ತದೆ ಹೇಳಿ ಗೊತ್ತಿರ್ಲಿಲ್ಲ. ಬಂದ್ಕಂಡು ಹಾಸ್ಪಿಟ್ಲಿಗೆ ಹೋಗಿ ಬಂದ್ಕ ಹೇಳಿತ್ತು ನೋಡು, ನಂಗೆ ಹಾರ್ಟ್ ಉಂಟು. ಡಾಕ್ಟರ್ ಹೇಳಾರೆ. ಡಾಕ್ಟರ್ ಎಂತ ಸ್ವಲ್ಪ ಓಕೆ ನಿಮ್ಗೆ ಎಂತ ಕೇಳಿದ್ರು ಡಾಕ್ಟ್ರು? ಎಂಥದೋ ನೋವು ಬರ್ತಿತ್ತು ಅದಕ್ಕೆ. ಅದಕ್ಕೆ ಸ್ವಲ್ಪ ಅದಕ್ಕೂ ಅವಾಗಲೇ ಗೊತ್ತಾಗದೇನು ಹಾರ್ಟ್ ಇರ್ತದೆ ಹೇಳಿ. ಬಂದು ಹೆದರ್ಸ್ಬಿಟ್ಟಿತ್ತು. ಮಗ, ನಂಗೆ ಹಾರ್ಟ್ ಇದ್ದಡ, ನೀನು ಅಕ್ಕ ಎಲ್ಲ ಕೆಲಸ ಮಾಡ್ಕೆ ಹೋಗವು, ಮನೆ ಎಲ್ಲ ಸಮ ಮಾಡಿ ಇದು ಮಾಡಿ ಕೇಳವು, ಎಲ್ಲದೂ ಕಲ್ತ್ಗಳವಳಿ. ನಾನಿನ್ನು ಎಷ್ಟು ಸೀರಿಯಸ್ ಆಗಿದ್ರೋಳು ಅವಾಗ. ಹಾರ್ಟ್ ಇಟ್ಕೊಂಡು ಇನ್ನೂ ಅಮ್ಮಂಗೆ ಹಾರ್ಟ್ ಉಂಟಂತೆ, ಅಮ್ಮಂಗೆ ಹಾರ್ಟ್ ಉಂಟಂತೆ. ನಿಂಗೆ ನಮ್ಮಿಬ್ಬರ ಪ್ರಕಾರ ಹಾರ್ಟ್ ಅಮ್ಮಂಗೆ ಒಂದೇ ಉಂಟು ಹೇಳಿ. ಹಾರ್ಟ್ ಇರೋದು ಎಂಥದ್ದು ಪ್ರಾಬ್ಲಮ್ ಹೇಳಿ. ಹಾರ್ಟ್ ಇರುವುದೇ ಪ್ರಾಬ್ಲಮ್ಮು, ಅಮ್ಮಂಗೆ ಅದು ಇದ್ಬಿಟ್ಟದೆ ಹೇಳಿ. ಎಷ್ಟು ಕೆಲಸ ಮಾಡಿದಿದ್ರು ಅಲ್ಲ ನಾವು ಅವಾಗ, ಟೆನ್ಷನ್ ಆಗಿ. ಅಮ್ಮ ಸತ್ತೋಗ್ತದೆ ಹೇಳಿ. ಅವಾಗಿಂದ ಹೇಳಿ ಮಗ, ನಿಂಗಳ ಮದುವೆ ನೋಡ್ತನ ಇಲ್ಲ ಹೇಳಿ. ಇನ್ನೊಂದು ಸ್ವಲ್ಪ ವರ್ಷ ಬಿಟ್ರೆ ಮೊಮ್ಮಗಳ ಮದುವೆ ಬರ್ತಿರಲ್ಲೇ. ಹಾಕುವಾಗ ಚೂರು ಬಿಡಿಸಿ ಹಾಕ್ಬೇಕು. ಅಂಟ್ಕತ್ರು ಇಲ್ಲ ಅಂಟ್ಕತ್ರು. ಮತ್ತು ನಮ್ಮ ಹತ್ರ ಅದು ಶಂಕರ್ ಬಾವಂದು ಕಟ್ ಮಾಡೋಕೆ ಅಂತ ಇರ್ಲಿಲ್ಲಲ್ಲ. ಅಲ್ಲಿ ಯಾರು ಕರೆ ಶಂಕರ್ ಬಾವು ಕೇಳಿಸ್ಕೊಂಡ್ರೆ ಹೆದರೋಗ್ತಾ ಆಚೀಚೆ ಮನೆಗಿದ್ರೆ ಕಟ್ ಮಾಡೋದು. ಕಡಿನಾ ಹೇಳ್ಬಿಡ್ತೆ, ನಂಗೂ ಇದಕ್ಕೂ ಸಂಬಂಧನೇ ಇಲ್ಲ ಹೇಳಿ. ನಾ ಹೇಳ್ತೆ, ನಾ ಮಾಡಿದ್ದೆ ಅಲ್ಲ, ಮೇದನೆ ಮಾಡು ಉಂಟು ಹೇಳಿ. ನಾ ಇಲ್ಲಿಂದ ಕಾಲು ಕಿತ್ತು ಬಿಡುತ್ತೆ. ನಮಗ್ ಸರಿ ಫ್ರೈ ಆಗ್ಬೇಕು. ಫ್ರೈ ಆಗೋ ತನಕ ಹಿಂಗೆ ಬಿಡ್ಬೇಕು ಅವನ್ನ. ಏನು ರುಚಿ ಮಾಡಿದ್ದೆ ಮಿತಾ? ಶಂಕರ್ ರೆಡಿ ಇದ್ದ, ಹಾಕುವಲ್ಲ. ಬೆಂದಾನೆ? ಸರಿ ಬೆಂದಾನೆ. ಬೇಯಲಿಲ್ಲವ, ಗರ್ಗರಿ ಆಗನಲ್ಲ. ಆಗನೆ. ಭಾರಿ ಬೆಸ್ಟ್ ಬಂದಾನೆ. ನಿಂಗೋದೆ ಹಾಡೆ ನಿಂಗೆ ಬರ್ತಾ ಇದ್ದ ನೋಡು. ಇದೆ ನೋಡು, ತಿಂದು ನೋಡ್ಕೊಂಡು. ಓಕೆ, ಇಲ್ಲಿ
ಚಲೋ ಆಗದೆ ಬಟ್ ನಾ ಮಾಡ್ದಷ್ಟು ಚಲೋ ಆಗ್ಲಿಲ್ವೇ ಹಿಂಡು ಬಿಡುತ್ತೆ ನಾ ಮಾಡ್ದಷ್ಟು ಚಲೋ ಆಗ್ಲಿಲ್ಲ ಚಲೋ ಆಗದೆ ಆಯ್ತು ಅಡ್ಡಿಲ್ಲ ಸುಮಾರಿಗೆ ಇಲ್ಲ ಆಯ್ತು ಬಟ್ ಲೈಕ್ ಆಗದ್ಯೆ ಸುಳ್ಳು ಹೇಳುದಿಲ್ಲ ಲೈಕ್ ಆಗದೆ ಚಲೋ ಆಗದೆ ಅಲ್ಲ ಚಲೋ ಆಗದೆ ಆಗಲಿ ನಿನ್ನ ಹತ್ರ ಶಬಾಷ್ಗೆ ತಗೊಳ್ಳೋದು ಉಂಟಲ್ಲೇ ಮುಂದೆ ಎಂತ ವಿಷಯ ಮುಂದೆ ಶಂಕರ್ನ ಜೊತೆ ಪುನೀತ್ ಆಗುವ ಶಂಕರ್ ಮನೆಗೆ ಬಂದಾನೆ ಅವನು ಖುಷಿ ಪಡಿಸ್ಬೇಕು ಹೌದು ಅದಕ್ಕೆ ಒಂದು ಜಪ್ಪುದು ಜಪ್ಪುವ ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ ಉಸಿರನು ಕಾಯಲು ಹಸಿರನು ನೀಡಿದ ಇರುಳನು ನೀಗಲು ಹಗಲನು ನೀಡಿದ ಶರಣು ಎನಲು ಇವನು ಒಲಿದು ಬರುವ ಎದುರು ನಿಲ್ಲಲು ಇವನು ಮುರಿದೆ ಬಿಡುವ ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ ತಾಯಿಗೆ ಮಗನ ಜೀವ ಆ ಮಗನಿಗೆ ತಾಯ ದೈವ ಇಲ್ಲಿ ತ್ಯಾಗ ಪ್ರೀತಿಯ ಕರುಳಿನ ಬಂದ ನೋಡು ಜಗದ ಬಾರಿ ಸಾಗರವ ಜಿಗಿದು ಈಜಿ ಮೀರಿಸುವ ಪ್ರಬಲ ಧೈರ್ಯ ನೀಡಿರುವ ಶಿವನೇ ಶಿವನೇ ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ ಕಾಲ ಓಡುತ್ತಿದೆ ಬೇಗ ಸರಿಯಾಗಿ ಬಾಳುವುದೇ ಯೋಗ ಜನಕ್ಕಾಗಿ ಬಾಳುವ ಸೇವಕ ನಾನು ಈಗ ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯೋ ತಿಳಿಯೋ ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ ಉಸಿರನು ಕಾಯಲು ಹಸಿರನು ನೀಡಿದ ಇರುಳನು ನೀಗಲು ಹಗಲನು ನೀಡಿದ ಶರಣು ಎನಲು ಇವನು ಒಲಿದೆ ಬರುವ ಎದುರು ನಿಲ್ಲಲು ಇವನು ಮುರಿದೆ ಬಿಡುವ ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ ಶಿವನೇ ಶರಣಂ ಶಿವನೇ ಶರಣಂ. ಖುಷಿ ಆಯಿತು ನನಗೆ ಇವತ್ತು ಶಂಕರನ ತಿನ್ಕೊಂಡು. ಮತ್ತು ನೀವೆಲ್ಲವ ಆರಾಮಿದ್ರಿ? ಶಾಲೆದೆಲ್ಲ ಯಾರ್ಯಾರಿಗೆ ನೆನಪಾಯಿತು ಕಮೆಂಟ್ ಹಾಕ್ರಿ. ಹಾಂ, ಬಾಯ್.